ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ಎಸ್ ಭಾಸ್ಕರನ್, ಬೆಂಗಳೂರು ನಗರದ ಶ್ರೀರಾಮ ಸೇನೆಯ ಅಧ್ಯಕ್ಷ, ಕರ್ನಾಟಕ ರಾಜ್ಯದ ವಕ್ತಾರ ಮತ್ತು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಉಸ್ತುವಾರಿ. ಕಳೆದ ಒಂದು ವಾರದಿಂದ ಮಾಧ್ಯಮಗಳ ರಿಪೋರ್ಟನ್ನು ಅನುಸರಿಸಿ ಗೌರವಾನ್ವಿತ ಚಂದ್ರಬಾಬು ನಾಯ್ಡುರವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಒಂದು ಮೀಡಿಯಾ ಬೈಟ್ನಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಉತ್ಪತ್ತಿ ಆಗುತ್ತಿರುವ ಲಡ್ಡು ಪ್ರಸಾದದಲ್ಲಿ ಅನಿಮಲ್ ಫ್ಯಾಟ್ ಇದೆ, ಅಂದರೆ ಪ್ರಾಣಿಗಳ ಕೊಬ್ಬಿದೆ ಮತ್ತು ಮೀನಿನ ಎಣ್ಣೆ ಇದೆ ಅಂಥೇಳಿ ಒಂದು ಅತ್ಯಂತ ಆತಂಕಕಾರಿಯಾದಂತಹ ಒಂದು ಭಯಾನಕ ಸತ್ಯವನ್ನು ಈ ರಾಷ್ಟ್ರದ ಮುಂದೆ ಅವರು ಇಟ್ಟಿದ್ದಾರೆ. ಮುಂದಿನ ಹೆಜ್ಜೆಯಾಗಿ ಗುಜರಾತಿನ ಒಂದು ಲ್ಯಾಬ್ನಲ್ಲಿ ಆ ಲಾಡುಗಳನ್ನು ತಗೊಂಡೋಗಿ ಅದನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೀಫ್ನ ಕೊಬ್ಬಿನ ಅಂಶ ಇರುವುದು ಮತ್ತು ಮೀನಿನ ಎಣ್ಣೆ ಇರುವುದು 100ಕ್ಕೆ 100 ಸಾಬೀತಾಗಿದೆ. ನಮ್ಮ ದೇಶದ ಜನ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಜಗನ್ಮೋಹನ್ ರೆಡ್ಡಿರವರು ಕಾಶಿಗೆ ಹೋಗಿ ಶಂಕರಾಚಾರ್ಯರ ಸಮ್ಮುಖದಲ್ಲಿ ನೀರಿನಲ್ಲಿ 3 ಸಾರಿ ಮುಳುಗೆ ನಾನು ಹಿಂದುವಾಗಿ ನಾನು ಮತ್ತೆ ಪರಿವರ್ತನೆ ಆಗಿದ್ದೀನಿ, ಧರ್ಮಾಂತರ ಆಗಿದ್ದೀನಿ ಅಂತ ಹೇಳಿ ಆಂಧ್ರ ಪ್ರದೇಶದ ಜನರನ್ನು ಯಾಮಾರಿಸಿ ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಂಡ್ರು. ಆದರೆ ಶ್ರೀರಾಮ ಸೇನೆಗೆ ಮತ್ತು ಈ ದೇಶದಲ್ಲಿರುವ ಎಲ್ಲ ಹಿಂದೂ ಸಂಘಟನೆಗಳಿಗೆ ಗೊತ್ತಿತ್ತು, ಜಗನ್ಮೋಹನ್ ರೆಡ್ಡಿ ಅವರು YS ರಾಜಶೇಖರ್ ರೆಡ್ಡಿ ಅವರ ಮಗ, ಅವರ ತಾತನ ಟೈಮಿಂದನೇ ಅವರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದರು. ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಅವರು ಭಕ್ತಿಯಿಂದ ಬರ್ತಿರಲಿಲ್ಲ. ಅವರು ಹೋಗ್ತಿದ್ದೆಲ್ಲ ಬರೀ ಚರ್ಚ್ಗಳಿಗೆ ಅಂತ. ಅದು ಅವರ ವೈಯಕ್ತಿಕ ವಿಚಾರ ಆದರೂ ಸರಿ, ಈ ಮಿಷನರಿ ಆ್ಯಕ್ಟಿವಿಟಿ ಎಷ್ಟು ಸ್ಟ್ರಾಂಗ್ ಆಗಿ ಈ ದೇಶದಲ್ಲಿ ನಡೀತಾ ಇದೆ ಅಂದರೆ, ಹಿಂದೂಗಳ ಶ್ರದ್ಧಾ ಕೇಂದ್ರ, ಹಿಂದೂಗಳ ಧಾರ್ಮಿಕ ಕೇಂದ್ರವಾದಂತಹ ಏಳುಕುಂಡಲವಾಡ ಗೋವಿಂದ ವೆಂಕಟರಮಣ ಅಂತ ಏನು ಹೇಳ್ತೀವಿ, ಆ ವೆಂಕಟೇಶ್ವರನ ಗುಡಿಯಲ್ಲಿ ಇವರು ಪ್ರಾಸೆಸ್ ಮಾಡುವಂತಹ ಲಡ್ಡು ಪ್ರಸಾದದಲ್ಲಿ ಸನಾತನ ಹಿಂದೂ ಧರ್ಮದವರಿಗೆ, ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ ಮತ್ತು ಬೇರೆ ಸಸ್ಯಾಹಾರಿ ಜನ ಯಾರಿದ್ದಾರೆ ಅವರೆಲ್ಲರಿಗೂ ಇವರು ಆಘಾತವನ್ನು ಉಂಟು ಮಾಡಿದ್ದಾರೆ. ತೀರಲಾರದಂತಹ ಮಾನಸಿಕ ಧಾರ್ಮಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ದಿಸ್ ಅಮೌಂಟ್ಸ್ ಟು ರಿಲಿಜಿಯಸ್ ಸ್ಯಾಕ್ರಿಲೇಜ್, ಅಂದರೆ ಹಿಂದೂ ಧರ್ಮವನ್ನು ಬುಡ ಸಮೇತ ಇವರು ಕಿತ್ತು ಹಾಕಬೇಕು ಅಂತ ಹೇಳಿ ಒಂದು ದೊಡ್ಡದಾದಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ನಾವು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರಿಗೆ ಶ್ರೀರಾಮ ಸೇನೆ ಕಡೆಯಿಂದ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ಸಮಸ್ತ ಹಿಂದೂಗಳ ಕಡೆಯಿಂದ ಅವರಿಗೆ ತುಂಬು ಹೃದಯದಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಮತ್ತು ಈ ರೀತಿಯಾದಂಥ ಕೆಲಸವನ್ನು ಯಾರು ಮಾಡಿದರು, ಹಿಂದೂಗಳ ಬಾಯಲ್ಲಿ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಸಾದವನ್ನು ಇಡೋದು ಬಿಟ್ಟು ಗೋವಿನ ಮಾಂಸದಿಂದ, ಗೋವಿನ ರಕ್ತದಿಂದ ಏನು ಅದು ಉತ್ಪತ್ತಿ ಆಗುತ್ತೆ ಫ್ಯಾಟ್, ಅದನ್ನು ತೆಗೆದು ಮೀನಿನ ಎಣ್ಣೆಯಿಂದ ಇವರು ಮಿಶ್ರಣ ಮಾಡಿ ಲಾಡುಗಳನ್ನು ನಮಗೆ ತಿನ್ನಿಸಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕೋ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಸಾಂವಿಧಾನಿಕ ಮಾರ್ಗಗಳಲ್ಲಿ ಹೋಗೋದ್ರಿಂದ, ಈ ದೇಶದ ಕಾನೂನಿನ ಅಡಿಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಇವತ್ತು TTDಯ ಬೆಂಗಳೂರಿನ ಇಲ್ಲಿನ ಸೂಪರ್ಡೆಂಟ್ ಆಗಿರತಕ್ಕಂಥ ಜಯಂತಿ ಮೇಡಮ್ ಅವರಿಗೆ ನಾವು ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯನ್ನು ಅವರು TTD ಚೇರ್ಮನ್ರವರಿಗೆ ಅವರು ತಲುಪಿಸಬೇಕು ಈ ಕೂಡಲೇ. ಅವರು ಏನೀಗ ವ್ಯತ್ಯಾಸ ಆಗಿದೆ, ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರು ಯಾರು ನಮಗೆ ಈ ವಿಷಯವನ್ನು ತಿನ್ನಿಸಿದ್ದಾರೆ ಅವರೆಲ್ಲರ ಮೇಲೂ FIR ಆಗಬೇಕು. ಒಂದು ಹೈ ಪವರ್ ಕಮಿಟಿನೋ ಅಥವಾ CBI ಮುಖಾಂತರ ಒಂದು ದೊಡ್ಡದಾದಂಥ ಒಂದು ತನಿಖೆ ಆಗಬೇಕು. ಅವರು ಮಾಡಿರೋದು ನಿಜ ಆದರೆ ಆ ಲ್ಯಾಬ್ ರಿಪೋರ್ಟಿನ ಅನುಸಾರವಾಗಿ ಅವರೆಲ್ಲರನ್ನ ತೆಗೆದು ಜೈಲಿಗೆ ಹಾಕೋದಲ್ಲ, ಈ ದೇಶದಿಂದನೇ ಅವ್ರನ್ನೆಲ್ಲ ಉಚ್ಚಾಟನೆ ಮಾಡಬೇಕು. ಯಾಕಂದರೆ 5% ಇರೋ ಕ್ರೈಸ್ತರು, 14% ಇರೋ ಮುಸಲ್ಮಾನರು, 80% ಇರೋ ಹಿಂದೂಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಂಡು ಹೋರಾಟ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ನಾವು ಕಾನೂನಿನ ಅಡಿಯಲ್ಲಿ ಸಾಂವಿಧಾನಿಕ ಮಾರ್ಗಗಳಲ್ಲೇ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈ ಮನವಿಯಲ್ಲಿ ನಾವು ಎರಡನೇದು ಮನವಿ ಏನು ಮಾಡಿದ್ದೀವಿ ಅಂದರೆ, ತಿರುಪತಿ ತಿರುಮಲ ದೇವಸ್ಥಾನಂ ಬೋರ್ಡ್ ಆಂಧ್ರ ಪ್ರದೇಶ ಇರಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳನ್ನು ನಡೆಸ್ತಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಲ್ಯಾಬ್ಗಳನ್ನು ಇವರು ಸ್ಥಾಪಿಸಬೇಕು. ಯಾಕೆ ಅಂದರೆ ಭಕ್ತಾದಿಗಳಿಗೆ ಇವರು ಕೊಡುವ ಪ್ರಸಾದದ ಮೇಲೆ ಏನಾದರೆ ಡೌಟ್ ಇದ್ದರೆ ಆ ಪ್ರಸಾದವನ್ನು ಅವರು ಲ್ಯಾಬ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಅದನ್ನು
ಚೆಕ್ ಮಾಡಿಸಿ ಅದರ ಇಂಗ್ರೀಡಿಯೆಂಟ್ಸ್ ಏನು, ಇದಕ್ಕೆ ಯಾವ ತುಪ್ಪ ಹಾಕಿದ್ದಾರೆ, ಇದಕ್ಕೆ ಸಕ್ಕರೆ ಸರಿಯಾಗಿ ಹಾಕಿದಾರಾ, ಇದರ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಏನು, ಇದರ ತೂಕ ಎಷ್ಟು ಅಂತ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಕೊಟ್ಟಿದ್ದೇವೆ. ಮೇಡಮ್ ಅವರು ನನಗೆ ಮಾತು ಕೊಟ್ಟಿದ್ದಾರೆ, ಇದನ್ನು ಇಮಿಡಿಯೇಟಾಗಿ TTD ಚೇರ್ಮನ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ. ಇನ್ನು ಮುಂದಕ್ಕೆ ನಿಮ್ದು ಏನಾರ ಪ್ರಶ್ನೆಗಳಿದ್ರೆ ನನ್ನನ್ನು ಕೇಳ್ಬೋದು, ಮೇಡಮ್ನು ಕೇಳ್ಬೋದು.